ನಮಸ್ಕಾರ. ಇದು ವಿಷ್ಣು ಸಹಸ್ರನಾಮದ 29ನೇ ಶ್ಲೋಕ. ಇಲ್ಲಿ ಭಗವಂತನ ಅನಂತ ರೂಪಗಳು, ನೈಕ ರೂಪ ಮತ್ತು ವಿರಾಟ್ ರೂಪ, ಬೃಹದ್ ರೂಪದ ಬಗ್ಗೆ ವರ್ಣಿಸಲಾಗಿದೆ. ಈ ಶ್ಲೋಕದಲ್ಲಿ 10 ನಾಮಗಳಿವೆ. ನಾಮ 267ರಿಂದ 276ರವರೆಗೆ. ವಿಷ್ಣು ಸಹಸ್ರನಾಮ ಶ್ಲೋಕ 29. ಸುಭುಜೋ ದುರ್ಧರೋ ವಾಗ್ಮಿ ಮಹೇಂದ್ರೋ ವಸುದೋ ವಸುಹು ನೈಕ ರೂಪೋ ಬೃಹದ್ ರೂಪ ಶಿಪಿ ವಿಷ್ಣು ಪ್ರಕಾಶನಃ. ಪದಗಳ ಅರ್ಥ: ಸುಭುಜ ಸುಂದರ, ಒಳ್ಳೆಯ; ಭುಜ ತೋಳುಗಳು, ಜಗತ್ತನ್ನು ರಕ್ಷಿಸುವ ಬಲಿಷ್ಠವಾದ ಮತ್ತು ಸುಂದರವಾದ ತೋಳುಗಳನ್ನು ಹೊಂದಿರುವವನು. ದುರ್ಧರಃ, ಇವನ ವೇಗವನ್ನು ಅಥವಾ ಶಕ್ತಿಯನ್ನು ತಡೆಯಲು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅಥವಾ ಧ್ಯಾನದ ಮೂಲಕ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಳ್ಳಲು ಕಷ್ಟವಾದವನು. ವಾಗ್ಮಿ, ಮಧುರವಾಗಿ ಮತ್ತು ಸ್ಪಷ್ಟವಾಗಿ ಮಾತನಾಡುವವನು. ವೇದಗಳೇ ಇವನ ಮಾತುಗಳು. ಮಹೇಂದ್ರ, ಇಂದ್ರನಿಗೂ ಒಡೆಯ, ದೇವತೆಗಳ ರಾಜನಿಗೂ ರಾಜ. ವಸುಧಃ, ವಸು ಧನ ಸಂಪತ್ತು ಕೊಡುವವನು, ಭಕ್ತರಿಗೆ ಐಶ್ವರ್ಯವನ್ನು ನೀಡುವವನು. ವಸುಹು, ತಾನೇ ಅತ್ಯಂತ ಶ್ರೇಷ್ಠವಾದ ಧನ. ದೇವರು ಸಿಕ್ಕರೆ ಜಗತ್ತಿನ ಎಲ್ಲಾ ಆಸ್ತಿ ಸಿಕ್ಕಂತೆ ಅಥವಾ ಮಾಯೆಯಿಂದ ತನ್ನನ್ನು ಮುಚ್ಚಿಕೊಂಡವನು. ನೈಕ ರೂಪ, ಒಂದೇ ರೂಪವಲ್ಲದವನು. ಮತ್ಸ್ಯ, ಕೂರ್ಮ, ರಾಮ, ಕೃಷ್ಣ ಹೀಗೆ ಇವನಿಗೆ ಅನೇಕ ರೂಪಗಳಿವೆ. ಬೃಹದ್ ರೂಪ, ಬೃಹತ್ ದೊಡ್ಡದು, ಊಹಿಸಲು ಸಾಧ್ಯವಾಗದಷ್ಟು ಬೃಹತ್ತಾದ ರೂಪ ಹೊಂದಿರುವವನು. ಶಿಪಿ ವಿಷ್ಣಃ, ಶಿಪಿ ಪಶುಗಳು, ಯಜ್ಞದ ಪಶುಗಳು ಅಥವಾ ಸೂರ್ಯನ ಕಿರಣಗಳು. ವಿಷ್ಣಃ, ಪ್ರವೇಶಿಸುವವನು, ಯಜ್ಞದಲ್ಲಿ ಮತ್ತು ಸೂರ್ಯನ ತೇಜಸ್ಸಿನಲ್ಲಿ ನೆಲೆಸಿರುವವನು. ಯಜ್ಞ ಸ್ವರೂಪಿ. ಪ್ರಕಾಶನಃ, ಸೂರ್ಯ ಚಂದ್ರರಿಗೂ ಬೆಳಕನ್ನು ಕೊಟ್ಟು ಎಲ್ಲವನ್ನೂ ಬೆಳಗುವವನು. ಶ್ಲೋಕದ ಭಾವಾರ್ಥ: ಜಗತ್ತನ್ನು ರಕ್ಷಿಸುವ ಸುಂದರವಾದ ತೋಳುಗಳುಳ್ಳವನು, ಯಾರಿಂದಲೂ ತಡೆಯಲು ಅಥವಾ ಹಿಡಿದಿಡಲು ಸಾಧ್ಯವಾಗದವನು, ಅದ್ಭುತವಾಗಿ ಮಾತನಾಡುವವನು ಅಥವಾ ವೇದಗಳನ್ನೇ ನುಡಿದವನು, ಇಂದ್ರನಿಗೂ ಒಡೆಯನಾದವನು, ಸಂಪತ್ತನ್ನು ಕೊಡುವವನು, ತಾನೇ ಸಂಪತ್ತು ಸ್ವರೂಪನಾದವನು, ಒಬ್ಬನೇ ಆಗಿದ್ದರೂ ಅನೇಕ ರೂಪಗಳನ್ನು ಹೊಂದಿರುವವನು, ಬ್ರಹ್ಮಾಂಡದಷ್ಟು ಬೃಹತ್ತಾದ ರೂಪಗಳುಳ್ಳವನು, ಯಜ್ಞದಲ್ಲಿ ಅಥವಾ ಸೂರ್ಯಕಿರಣಗಳಲ್ಲಿ ನೆಲೆಸಿರುವವನು ಮತ್ತು ಎಲ್ಲದಕ್ಕೂ ಬೆಳಕು ನೀಡುವವನು ಆ ಭಗವಂತ. ಧನ್ಯವಾದಗಳು.